ಹೊಸ ರೇಷನ್ ಕಾರ್ಡ್ ಓಪನ್ ಆಗಿದೆ. 1/3/2025ರಿಂದ 31/3/2025ರವರೆಗೆ ಹೊಸ ರೇಷನ್ ಕಾರ್ಡ್ ಓಪನ್ ಇರುತ್ತೆ. ಮತ್ತು ಇದರ ಒಂದು ಕಂಡೀಷನ್ ಏನಪ್ಪ ಅಂದರೆ, ಎಲ್ರದ್ದು ಇ ಶ್ರಮ್ ಕಾರ್ಡ್ ಅಂತ ಒಂದು ಕಾರ್ಡ್ ಇರಲೇಬೇಕು ಕಂಪಲ್ಸರಿ. ಇ ಶ್ರಮ್ ಕಾರ್ಡ್ ಇದ್ದವ್ರಿಗೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಇ ಶ್ರಮ್ ಕಾರ್ಡ್ ಏನೋ ಇಲ್ಲ ಅಂದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕಾಗಲ್ಲ. ಮತ್ತು ಇನ್ನೊಂದು, ಹೊಸ ರೇಷನ್ ಕಾರ್ಡ್ ಅಂದರೆ ಎಲ್ಲರೂ ಡಿವೈಡ್ ಅಂತ ಅನ್ಕೊಬಿಡ್ತಾರೆ. ಡಿವೈಡ್ ಅಲ್ಲ. ಅವ್ರೇನಾರ ಒಂದು ಕಾರ್ಡಲ್ಲಿ ಇದ್ರಪ್ಪ, ಹೊಸ ರೇಷನ್ ಕಾರ್ಡ್ ಅಲ್ಲ, ಏನಪ್ಪ ಅಂದರೆ ಅವ್ರದ್ದು ಕಾರ್ಡೇ ಇರೋಕ್ಕಿಲ್ಲ, ಯಾರ್ದು ರೇಷನ್ ಕಾರ್ಡಲ್ಲಿ ಕಾರ್ಡೇ ಇರೋಲ್ಲ, ಅವ್ರು ಮಾತ್ರ ಹೊಸ್ದಾಗಿ ಅಪ್ಲೈ ಮಾಡ್ಬೋದು. ಅವ್ರದ್ದು ಇ ಶ್ರಮ್ ಕಾರ್ಡ್ ಇದ್ದರೆ ಮಾತ್ರ. ಇ ಶ್ರಮ್ ಕಾರ್ಡ್ ಇದ್ದು ಆ ಇ ಶ್ರಮ್ ಕಾರ್ಡು ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಬಂದಿದ್ದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಮತ್ತು ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಎಷ್ಟು ರೇಷನ್ ಕಾರ್ಡ್ದು ಯಾರ್ದೂ ಇನ್ನೊಂದು ರೇಷನ್ ಕಾರ್ಡ್ ಡಿವೈಡ್ ಮಾಡಿಸ್ಬೇಕು ಅಂದ್ಬಿಟ್ಟು ಇರೋ ರೇಷನ್ ಕಾರ್ಡ್ ಡಿಲೀಟ್ ಮಾಡ್ಸೋಕೆ ಹೋಗಬೇಡಿ. ಹೊಸ ರೇಷನ್ ಕಾರ್ಡ್ ಆಗೋಲ್ಲ. ಯಾವುದು ರೇಷನ್ ಕಾರ್ಡೇ ಇರೋಲ್ಲ, ಇ ಶ್ರಮ್ ಕಾರ್ಡ್ ಇರ್ತದೆ, ಅವ್ರದ್ದು ಹತ್ರದಲ್ಲಿರೋ ಗ್ರಾಮವನ್ನು ಕರ್ನಾಟಕವನ್ಗೆ ಹೋಗಿ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾರ್ಚ್ 1ರಿಂದ ಮಾರ್ಚ್ 1, 2025ರಿಂದ 31/3/2025ರವರೆಗೆ ತಿದ್ದುಪಡಿ ಓಪನ್ ಇರುತ್ತೆ. ಇದು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಇರ್ತದೆ. ನಿಮ್ಮ ಗ್ರಾಮ ಒಂದು ಸೆಂಟ್ರು, ಕರ್ನಾಟಕ ಒಂದು ಸೆಂಟ್ರು ಹತ್ರದಲ್ಲಿರುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡಿಸ್ಬೋದು. ತಿದ್ದುಪಡಿ ಅಂದರೆ ಹೊಸ್ದಾಗಿ ರೇಷನ್ ಕಾರ್ಡ್ ಸೇರಿಸ್ಬೋದು. ಮದುವೆ ಆಗಿರ್ತಾರೆ, ಹೊರಗಡೆ ಹೆಣ್ಮಕ್ಳು ಬೇರೆ ಕಾರ್ಡ್ಗೆ, ಗಂಡನ ಮನೆ ಕಾರ್ಡ್ಗೆ ಸೇರಿಸ್ಕೋಬೇಕು, ಅವ್ರು ಡಿಲೀಟ್ ಮಾಡಿಸ್ಬೋದು, ಸೇರ್ಪಡೆ ಮಾಡಿಸ್ಬೋದು. ಹೆಸರು ಏನಾದ್ರು ತಪ್ಪಾಗಿದ್ರೆ ಹೆಸರು ತಪ್ಪು ಸರಿ ಮಾಡಿಸ್ಬೋದು, ತಿದ್ದುಪಡಿ ಮಾಡಿಸ್ಬೋದು. ಮತ್ತು ರೇಷನ್ ಅಂಗಡಿ ಬದಲಾವಣೆ ಏನಾರು ಮಾಡಬೇಕಿದ್ರೆ ಅದನ್ನು ಮಾಡ್ಕೋಬೋದು. ಇದು 10 ಗಂಟೆಯಿಂದ 5 ಗಂಟೆ ಇರ್ತದೆ. ನಿಮ್ಮ ಹತ್ತಿರದ ಗ್ರಾಮ ಒಂದು ಸೆಂಟ್ರಿಗೆ ಹೋಗಿ, ಕರ್ನಾಟಕ ಸೆಂಟ್ರಿಗೆ ಹೋಗಿ ಕರ್ನಾಟಕ ಒಂದು ಇಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಕನ್ಫ್ಯೂಸ್ ಮಾಡ್ಕೊಬೇಡಿ. ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಬಿಟ್ಟಿಲ್ಲ. ಯಾವುದು ರೇಷನ್ ಕಾರ್ಡೇ ಇಲ್ಲ, ಇ ಶ್ರಮ್ ಕಾರ್ಡ್ ಇರ್ತದೆ, ಅವ್ರು ಮಾತ್ರ ಹೋಗಿ ಅಪ್ಲೈ ಮಾಡ್ಬೋದು. ಡಿವೈಡ್ ಅಂತೂ ಬಿಡೋದೇ ಬಿಟ್ಟಿಲ್ಲ ಇನ್ನು ಸದ್ಯಕ್ಕೆ. ಇನ್ನು ಸೇರ್ಪಡೆ ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ, ಅವ್ರದ್ದು ಆಧಾರ್ ಕಾರ್ಡ್ ಬೇಕು, ಯಾರು ಸೇರ್ಪಡೆ ಆಗಿರ್ತಾರೆ ಮಾಡಿಸ್ಬೇಕು. ಅವ್ರದ್ದು ಇನ್ನೊಂದು ಹಳೆ ತಾಯಿ ಮನೆ ಕಾರ್ಡಲ್ಲಿ ಡಿಲೀಟ್ ಆಗಿರಬೇಕು. ಗಂಡನ ಮನೆ ಕಾರ್ಡ್ಗೆ ಏನೋ ಸೇರ್ಕೊಳ್ಬೇಕು ಅಂದರೆ. ಇಷ್ಟೇ. ಇನ್ನೇನೋ ಇದ್ದರೆ ಕಾಮೆಂಟ್ ಮಾಡಿ ಹೇಳ್ಬಿಡಿ, ರಿಪ್ಲೈ ಮಾಡ್ತೀನಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಇನ್ನೇನಾರ ವಿಷಯ ಇದ್ದರೆ ವೀಡಿಯೋ ಮಾಡಾಕ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, see you next video.